ಒಂದಷ್ಟು ಆರೋಪಗಳು ಕೇಳಿ ಬರ್ತಾರೆ. ಯಾರ್ದು ಆರೋಪ ಯಾರ್ದು ರಾಜಣ್ಣವ್ರು ಹೇಳೋರ ಸರಿಯಾಗಿ ತನಿಖೆ ಆಯ್ತಲ್ಲ ಅಂತ. ಬಿ ಜೆ ಪಿಯವರು ಹೇಳ್ಕೋತಾರೆ ವಿರೋಧಿಗಳು. ಯಾರು ಹೇಳ್ತಾವ್ರು ಯಾರು? ತನಿಖೆ ನಡೀತಾ ಇದೆಯಲ್ಲ, ಅದರದ್ದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ, ತನಿಖೆ ನಡೀತಾ ಇದೆ. ನಿನ್ನೆ ರಾಮನಗರದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರೆ, ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಅಂದರೆ CM ಅವ್ರು ಸಿಲ್ಕಿರೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಪಾಪ ಹುಚ್ಚುಚ್ಚಂಗೆ ಮಾತಾಡೋರಿಗೆಲ್ಲ ಉತ್ತರ ಕೊಡೋಕ್ಕಾಯ್ತದೇನು ರೀ? ಲೂಸ್ ಟಾಕ್ಗಳವೆಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು. ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಯುತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ. ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರಲ್ಲ. ಅಂಥ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅಂದರೆ ಸರ್, ಜನ ಕೆಲಸ ಅಂಥದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಹನಿ ಟ್ರಾಪ್ಗಳು, ಬೆಳಗ್ಗೆ ಹನಿ ಟ್ರಾಪ್ ವಿಚಾರಗಳು ಆಯಿತು. ತನಿಖೆನೇ ಆಗಿಲ್ಲ, ನೀವೇ ತೀರ್ಮಾನಕ್ಕೆ ಬಂದುಬಿಟ್ರೆ ಎಲ್ಲಾಗದು ಹನಿ ಟ್ರ್ಯಾಪು? ಅಲ್ಲ, ಕೇಂದ್ರ ರಾಜಣ್ಣವ್ರು ಹೇಳ್ತಾರಲ್ಲ ಸರ್, ಹನಿ ತನಿಖೆ ಕೊಟ್ಟವ್ರಲ್ರಿ ಇವಾಗ ಸರ್ಕಾರನೇ ತನಿಖೆ ಕೊಟ್ಟು ಬರಲಿ. ಅದು ಬಂದಮೇಲೆ ಕೇಳಿ ನೀವು. ಹನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ್ರೆ ಬರೀ ಹನಿ ಟ್ರ್ಯಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ? ಕೆಲಸ ಮಾಡ್ತಾಯಿದ್ದೀವಿ ಸ್ವಾಮಿ. ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಹನಿ ಟ್ರ್ಯಾಪು ಪನಿ ಟ್ರ್ಯಾಪು ಅವೆಲ್ಲ ನಮಗೆ ಗೊತ್ತಿಲ್ಲ. ಹೇಳೋರಲ್ಲ ನಮ್ಮ ನಾಯಕರು, ನಮ್ಮ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟು ಅಂತ, ಹಂಗೆ ನಮ್ಮನ್ನು ಬಿಟ್ಟು. ಹಾಂ, ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ಯಾವ ಮಾಹಿತಿ, ಅವ್ರು ಏನು ಎಲ್ಲರೂ ಅವ್ರೆ ಅಂತ ಯಾವ ಮಾಹಿತಿ ತೊಗೊಂಡವ್ರೆ ಅಂತ ಗೊತ್ತಿಲ್ಲ ನನಗೆ. ನೀವು ಅವ್ರನ್ನ ಕೇಳ್ಬೇಕು, ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ. ಈಗ ನೋಡಿ, ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಮಹದಾಯಿ ವಿಚಾರ ಇದೆ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು, ಹೆಚ್ಚು ಅನುಭವ ಇರ್ತಕ್ಕಂಥವ್ರು. ಅದರಿಂದ ಆ ವಿಚಾರವಾಗಿ, ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು. ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡಿದ್ರೂ ತಪ್ಪೇನೂ ಇಲ್ಲ. ಭೇಟಿ ಮಾಡಿದ್ದಾರೆ, ಅವರೇ ಹೇಳಿದಾರಲ್ಲ 28ನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮಗೆ ಬಂದು ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಈಗಲೇ ಅದು ಪ್ರಿಮೇಚೂರು, ನಾವೇನಾರು ಹೇಳಿದ್ರೆ ಪ್ರಿಮೇಚೂರು ಆಗ್ತದೆ. ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂಥ ಸಾಕಷ್ಟು ಚರ್ಚೆ ಆಗುತ್ತೆ. ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿನ ಭೇಟಿ ಮಾಡೋದು ಯಾವ ಸಂದರ್ಭ ಆದ್ರೇನ್ರಿ? ಸಮಸ್ಯೆಗಳನ್ನ ತೊಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ? ಆ ಥರ ಏನಿಲ್ಲ. ನೋಡೋಣ, ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅವ್ರು ಇನ್ನೂ ಹೇಳಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಏನು ಅಭಿವೃದ್ಧಿಗೆ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ, ಆಮೇಲೆ ಮಾತಾಡೋಣ. ಏನಂತ ಮುಂದೆ ಮುಖ್ಯಮಂತ್ರಿ ಅಂದರೆ JDS ಬೆಂಬಲ 17-18 ಜನ ಮೆಂಬರ್ಗಳು MLAಗಳಿದ್ದಾರೆ, ಅವ್ರು ಬೆಂಬಲ ಕೊಡಲಿಕ್ಕೆ GT ದೇವೇಗೌಡರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ನನಗೆ. GT ದೇವೇಗೌಡರು ಹೇಳಿರ್ತಕ್ಕಂಥದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ? ಕೇಳೋಣ. GT ದೇವೇಗೌಡರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಅವ್ರಿಗೇನು ಮಾಹಿತಿ ಇರ್ಬೋದೇನೋ, ಅದು ನನ್ನ ಹತ್ರ ಮಾಹಿತಿ ಇಲ್ಲ. ಆ ವಿಚಾರ ನನ್ನ ಹತ್ರ ಇಲ್ಲ. ಹೌದಾ? ಅಶೋಕ್ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕೇಂದ್ರದಲ್ಲಿ? ಇಲ್ಲ, ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾವ್ರೆ. ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ, ಟೀಕೆ ಮಾಡ್ತಾವ್ರೆ. ಅದನ್ನು ನಾವು ಸ್ವೀಕಾರ ಮಾಡೋಣ, ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ಮುಂದಿನ ದಿವಸಗಳಲ್ಲಿ. ನೋಡ್ರಿ, ಯಾರು ನೇರವಾದಿ ನಿಷ್ಠೂರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪಾಪ ಯತ್ನಾಳವ್ರಿಗೂ ಕೂಡ ಆಗಿದೆ. ಅವರೇನು ಉಚ್ಚಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ, 2ನೇ ಬಾರಿ ಉಚ್ಚಾಟನೆ ಆಗ್ತಾಯಿದ್ದಾರೆ. BJPನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ. ಯತ್ನಾಳ್ ಇಲ್ಲದೆ ಇದ್ದರೆ ಯತ್ನಾಳ್ನ ಪರ್ಮನೆಂಟಾಗಿ ಪಾರ್ಟಿಯಿಂದ ವಜಾ ಮಾಡಲಿ, ನೋಡೋಣ. ಮಾಡೋಕ್ಕಾಯ್ತದ? BJPಗೆ ಆ ಶಕ್ತಿ ಆಯಿತಾ? ಯತ್ನಾಳ್ ಅವ್ರನ್ನ ಬಿಟ್ಟರೆ ಬಹುಶಃ BJP ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ BJP. ಸರ್, ಯತ್ನಾಳ್ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಕ್ಕೆ ಆಚೆ ಹಾಕಿದ್ದೀನಿ ಅಂತ. ನೀವು BJPಲಿ ಇದ್ರೆ ಆಗ ಅಂಥ ಪರಿಸ್ಥಿತಿ ಇತ್ತಾ ಅಲ್ಲಿ? ನಾವು ಭಾಳ ಬೇಗ ಬಿಟ್ಬಿಟ್ಟ ಈ ರಾಜಕಾರಣ. ಕುಟುಂಬ ರಾಜಕಾರಣ ಬರೋಕ್ಕಿಂತ ಮುಂಚೆನೇ ಬಿಟ್ಬಿಟ್ಟ ನಾವು ಪಾರ್ಟಿನ. ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟೆ ಇವಾಗ. ಸರ್, ಯತ್ನಾಳ್ ಕಾಂಗ್ರೆಸ್ ಅಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದರೆ ಯಾರು ಬೇಕಾದರೂ ಬರ್ಬೋದು. ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೊಳ್ಳಿ. ಅಲ್ಲ, ವೈಯಕ್ತಿಕವಾಗಿ ನಾನು ಹೆಂಗೆ ಹೇಳೋಕ್ಕಾಯ್ತದೆ? ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ? ಏನು ನಾನು ಒಬ್ಬ ಶಾಸಕ. ಯತ್ನಾಳ್ ಅವ್ರಿಗೆ ನಾನು ಒಬ್ಬ ಶಾಸಕ. ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು, ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ. ಅದು ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಈಗ ಏನು ಸದನದಲ್ಲಿ ಚರ್ಚೆ ಆಯಿತು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು, ಹನಿ ಟ್ರ್ಯಾಪು, ಈ ಥರದ ಸಣ್ಣ ಪುಟ್ಟ ವಿಚಾರಗಳೇ ಜಾಸ್ತಿ ಚರ್ಚೆ ಆಗ್ತಿದೆ, ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ. ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ. ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನು ರಿಸೀವ್ ಮಾಡ್ಕೊತಾರೆ, ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ. ಈ ಥರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ. ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗುತ್ತೆ. ಕಡೆಯಲ್ಲಿ ಒಂದು ದಿವಸ ಚರ್ಚೆ ಆಗಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ವಿಚಾರ. ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪು ಎಲ್ರಿಗೂ ಕಿವಿಗೆ ನೆಟ್ಗಾಗಂಗೆ ಮಾಡ್ತಲ್ಲ, ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ. ಅದನ್ನು ರಾಜಣ್ಣವ್ರನ್ನ ಕೇಳ್ಬೇಕು ನೀವು. ನಾನು ಕೇಳಿದ್ರೆ ನನಗೆ ಗೊತ್ತಿಲ್ಲಪ್ಪ. ರಾಜಣ್ಣವ್ರನ್ನ ಕೇಳಬೇಕು. ರಾಜಣ್ಣವ್ರನ್ನ ಕೇಳಿದ್ರೆ ಗೊತ್ತಾಯ್ತು. ರಾಜಣ್ಣವ್ರು ಹೇಳಿದಾರಲ್ಲ 48 ಜನ ಆಯ್ತು ಏನೇನೋ ಹೇಳವ್ರೆ ಅವರು.
ಅವ್ರನ್ನೇ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ ರಾಜಣ್ಣವರು. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ JDS ಕೂಡ ರೈತರು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂಥ ಮೂಲಕ ನಾವು ಹೋರಾಟ ಮಾಡ್ತೀವಿ, ದೇವೇಗೌಡರನ್ನ BJP ರಾಜ್ಯಾಧ್ಯಕ್ಷನ ಬೀದಿಗಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಮಾಜಿ ಶಾಸಕ. ಇದು JDSನ ಪಾಪದ ಕೂಸಿದು, ಅದನ್ನು ನಾವು ಒತ್ಕೊಂಡಿದ್ದೀವಿ ಅಷ್ಟೇ. ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು, ಅವ್ರಿಗೆ ಅಧಿಕಾರ ಇತ್ತು. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು, ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಕುಮಾರಸ್ವಾಮಿ ಅವರಿಗೆ ಅಧಿಕಾರ 2ನೇ ಸರಿ ಬಂದಿತ್ತು. 2ನೇ ಸರಿ ಬಂದಾಗ ಆ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲ, ನಾನು ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ಅಶ್ವಥ್ ನಾರಾಯಣ ಅವ್ರ ಹತ್ರ ಚೆನ್ನಾಗಿದ್ದರು. 1,000 ಎಕರೆ ಅಕ್ವೈರ್ ಮಾಡಿದ್ರಲ್ಲ KIDBಗೆ, ಅವತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಅವತ್ತು ಬೇರೆ ಒಂದು ತಿರುವು ಸಿಕ್ತಿತ್ತೇನೋ. ಅವತ್ತು ನಾವು ಬಂದು ಬೇಡ ಅಂತ ಹೇಳ್ದೋ, ಇಲ್ಲ ಇದು ಮಾಡೇ ತೀರ್ತೀವಿ ಅಂತ ಅವರು ಹೇಳಿದ್ರು. ಈಗ ವಿರೋಧವಾಗಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಮಾಡಬೇಕು, ಮಾಡ್ತಾಯಿದ್ದಾರೆ. ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನು ಡ್ರಾಪ್ ಮಾಡಿಸ್ಲಿಕ್ಕೆ, ಅವಾಗ ಮಾಡಿಸ್ಬೋದಾಗಿತ್ತಲ್ಲ. ಇಚ್ಛಾಶಕ್ತಿ, ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ, ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ. ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದೋ. ಅವತ್ತು ಅವ್ರು ಕೈ ಜೋಡಿಸ್ಲಿಲ್ಲ. ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ, ವಿರೋಧವಾಗಿ ಹೋರಾಟ ಮಾಡಬೇಕು, ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಶುಭ ಕೋರ್ತೀನಿ. ಅಲ್ಲ, ಯಾಕಂದ್ರೆ ಶಾಸಕರು ಕಮಿಷನ್ ತೆಗೆದುಕೊಳ್ಳಲಿಕ್ಕೆ ರೈತರ ಸಭೆ ಕಮಿಷನ್ ತೆಗೆದುಕೊಳ್ಳಲಿಕ್ಕೆ ಈ ಥರ ಮಾಡ್ತಿದ್ದಾರೆ. ಯಾರು? ರಿಯಲ್ ಎಸ್ಟೇಟ್ ಸರ್ಕಾರನೇ ನೇರವಾಗಿ ರಿಯಲ್ ಎಸ್ಟೇಟ್. ನೀವೇ ಹೇಳ್ರಪ್ಪ, ನಾನು ರಿಯಲ್ ಎಸ್ಟೇಟ್ ಅವರ ನಮ್ಮ ಸ್ನೇಹಿತ ಹೇಳಿ ಹರೀಶ, ಯಾರು ಜೋರಾಗಿ ರಿಯಲ್ ಎಸ್ಟೇಟ್ ಮಾಡೋದು? ನಾನು ಅವರ ರಿಯಲ್ ಎಸ್ಟೇಟ್ ABCD ಗೊತ್ತಿಲ್ಲದಿರೋರ್ನೆಲ್ಲ ನೀವು ರಿಯಲ್ ಎಸ್ಟೇಟ್ ಕೇಳಿದ್ರೆ ನಾನೇನು ಮಾಡಲಿ? ರಿಯಲ್ ಎಸ್ಟೇಟ್ ಮಾಡೋರನ್ನ ನೀವು ಕೇಳಬೇಕು. ನಮ್ಗೆ ಅದು ABCDನೇ ಗೊತ್ತಿಲ್ಲ ನಮ್ಗೆ ರಿಯಲ್ ಎಸ್ಟೇಟು. ನಾವು ಅಲ್ಲೋ ಇಲ್ಲೋ ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾಯಿದ್ದೀವಿ ಅಷ್ಟೇ. ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂತೇಳಿ ನೀವು ಬಿಡದಿ ಜನ ಕೇಳಿದ್ರೆ ಹೇಳ್ತಾರಪ್ಪ. ಅವ್ರನ್ನ ಕೇಳ್ಬೇಕು. ರಿಯಲ್ ಎಸ್ಟೇಟು, ಕಮಿಷನ್ನು, ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ. ಅಂದರೆ ಸರ್ಕಾರನೇ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ಯೋಜನೆ ಮುಖಾಂತರ. ಅವ್ರು ಅವಾಗ ಮಾಡಿದ್ದೇನಂಗಾರೆ, ಅವ್ರ ನಾಯಕರು ಕುಮಾರಸ್ವಾಮಿ ಅವ್ರು ಮಾಡಿದ್ದೇನಂಗಾರೆ ರಿಯಲ್ ಎಸ್ಟೇಟ್ ಹಂಗಾರೆ. ಅವ್ರು ಅವತ್ತು ರಿಯಲ್ ಎಸ್ಟೇಟ್ ಮಾಡಿದರೆ ನಾವು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಅವ್ರು ಆ ಮನೋಭಾವನೆ ಇಟ್ಕೊಂಡು, ರಿಯಲ್ ಎಸ್ಟೇಟ್ ಮನೋಭಾವನೆ ಇಟ್ಕೊಂಡು ಅವ್ರು ಅದನ್ನು ಅಕ್ವೈರ್ ಮಾಡಿಸಿದ್ರೆ ನಾವು ಅದನ್ನು ಮಾಡ್ತೀವಿ. ಇಲ್ಲ ಅವರು ಜನಕ್ಕೆ ಅನುಕೂಲ ಆಗಲಿ. ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ಅವತ್ತು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾಯಿದೆ. ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಮಾಡಿರ್ತಕ್ಕಂಥದ್ದು. ಈ ಒತ್ತಡ ಕಡಿಮೆ ಆಗಬೇಕಲ್ಲಪ್ಪ. ಎಲ್ಲ ಬೆಂಗಳೂರಿಗೆ ಹೋದರೆ ಎಲ್ಲ ಆಗ್ತದೆ ಕೆಲಸ ಕಾರ್ಯಗಳು. ಅದರಿಂದ ಇವಾಗ ಮೆಟ್ರೋ ವಿಸ್ತರಣೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡು ಒತ್ತಡವನ್ನು ತಗ್ಗಿಸ್ಲಿಕ್ಕೆ ಬೆಂಗಳೂರು ಒತ್ತಡವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರವರ ಮನಸ್ಥಿತಿನ ಇಟ್ಕೊಂಡು ಮಾತಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಆರೋಪಗಳು ಕೇಳಿ ಬರ್ತಾರೆ. ಯಾರ್ದು ಆರೋಪ ಯಾರ್ದು? ರಾಜಣ್ಣವ್ರು ಹೇಳೋರ ಸರಿಯಾಗಿ ತನಿಖೆ ಆಯ್ತಲ್ಲ ಅಂತ. ಬಿಜೆಪಿಯವರು ತನಿಖೆ ಆಗ್ತಲ್ಲ ಅಂತ BJPಯವರು ಹೇಳ್ಕೋತಾರೆ. ವಿರೋಧಿಗಳು ಯಾರು ಹೇಳ್ತಾವ್ರು? ಯಾರು? ತನಿಖೆ ನಡೀತಾ ಇದೆಯಲ್ಲ, ಅದರದ್ದೇ ದಿಕ್ಕಿನಲ್ಲಿ ಹೋಗ್ತಾ ಇದೆ. ತನಿಖೆ ನಡೀತಾ ಇದೆ. ನಿನ್ನೆ ರಾಮನಗರದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಹೇಳ್ತಾರೆ, ಈ ತನಿಖೆ ಯಾಕೆ ವಿಳಂಬ ಸರ್ಕಾರ ಮಾಡ್ತಿದೆ ಅಂದರೆ CM ಅವ್ರು ಸಿಲುಕಿರೋ ಸಂಖ್ಯೆ ಇದೆ ಅಂತ ಹೇಳ್ತಾರೆ. ಪಾಪ ಹುಚ್ಚುಚ್ಚಂಗೆ ಮಾತಾಡೋರಿಗೆಲ್ಲ ಉತ್ತರ ಕೊಡೋಕ್ಕಾಯ್ತದೇನು ರೀ? ಲೂಸ್ ಟಾಕ್ಗಳವೆಲ್ಲ ಹುಚ್ಚುಚ್ಚಂಗೆ ಮಾತಾಡಬಾರ್ದು. ಅವರೊಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವಯುತವಾಗಿ ಮಾತಾಡಿದ್ರೆ ಅದಕ್ಕೆ ತೂಕ ಬರ್ತದೆ. ಸುಮ್ಮನೆ ಏನೋ ನಾಲ್ಗೆ ಹೆಂಗೋ ಓಡ್ತದೆ ಅಂತ ಹಂಗೆ ಮಾತಾಡಿದ್ರೆ ಅದಕ್ಕೆ ತೂಕ ಬರಲ್ಲ. ಅಂಥ ಹೇಳಿಕೆಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಅಂದರೆ ಸರ್, ಜನ ಕೆಲಸ ಅಂತದ್ದು ನಿಮ್ಮನ್ನ ಸರ್ಕಾರ ಮಾಡಿ ಅಂದರೆ ಜನ ಅಭಿವೃದ್ಧಿ ಮಾಡಲಿ ಅಂತ ಈ ರೀತಿ ಹನಿ ಟ್ರಾಪ್ಗಳು, ಬೆಳಗ್ಗೆದ್ರೆ ಹನಿ ಟ್ರಾಪ್ ವಿಚಾರಗಳು ಆಯಿತು. ತನಿಖೆನೇ ಆಗಿಲ್ಲ, ನೀವೇ ತೀರ್ಮಾನಕ್ಕೆ ಬಂದುಬಿಟ್ರೆ ಎಲ್ಲಾಗದ ಹನಿ ಟ್ರ್ಯಾಪು? ಅಲ್ಲ, ಕೇಂದ್ರ ರಾಜಣ್ಣವ್ರು ಹೇಳ್ತಾರಲ್ಲ ಸರ್, ಹನಿ ತನಿಖೆ ಕೊಟ್ಟವ್ರಲ್ರಿ. ಇವಾಗ ಸರ್ಕಾರನೇ ತನಿಖೆ ಕೊಟ್ಟು ಬರಲಿ, ಅದು ಬಂದಮೇಲೆ ಕೇಳಿ ನೀವು. ಹನಿ ಟ್ರ್ಯಾಪ್ ಅಂದರೆ ಈ ನಾವೇನು ಕೆಲಸ ಮಾಡಿದ್ರೆ ಬರೀ ಹನಿ ಟ್ರ್ಯಾಪ್ ಮಾಡ್ಕೊಂಡು ಕೂತಿದ್ದೀವಿ ಅಂತ ನಿಮ್ಮ ಉದ್ದೇಶ? ಕೆಲಸ ಮಾಡ್ತಾಯಿದ್ದೀವಿ ಸ್ವಾಮಿ. ಯಾರ್ಯಾರೋ ಒಬ್ಬೊಬ್ರು ಇರ್ತಾರೆ ಹನಿ ಟ್ರ್ಯಾಪು, ಪನಿ ಟ್ರ್ಯಾಪು, ಅವೆಲ್ಲ ನಮಗೆ ಗೊತ್ತಿಲ್ಲ. ಹೇಳೋರಲ್ಲ ನಮ್ಮ ನಾಯಕರು, ನಮ್ಮ ಡಾಕ್ಟರ್ ರಂಗನಾಥ್ಗೆ ಡಾಕ್ಟರ್ ಬಾಲಕೃಷ್ಣ ಅವ್ರಿಗೆ ಇಬ್ಬರಿಗೆ ಬಿಟ್ಟು ಅಂತ, ಹಂಗೆ ನಮ್ಮನ್ನು ಬಿಟ್ಟು. ಹಾಂ, ನೀವು ಅವ್ರನ್ನೇ ಕೇಳ್ಬೇಕು. ಅವ್ರು ಯಾವ ಮಾಹಿತಿ, ಅವ್ರು ಏನು ಎಲ್ಲರೂ ಅವ್ರೆ ಅಂತ ಯಾವ ಮಾಹಿತಿ ತೊಗೊಂಡವ್ರೆ ಅಂತ ಗೊತ್ತಿಲ್ಲ ನನಗೆ. ನೀವು ಅವ್ರನ್ನ ಕೇಳ್ಬೇಕು, ಯಾವ ಮಾಹಿತಿ ಇದೆ ನಿಮ್ಮ ಹತ್ರ ಕೊಡಿ ಅಂತ. ಸರ್, ಈಗ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರೆ. ಈಗ ನೋಡಿ, ಬೆಳಗಾಂ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಈ ಮಹದಾಯಿ ವಿಚಾರ ಇದೆ. ಸನ್ಮಾನ್ಯ ದೇವೇಗೌಡರು ನೀರಾವರಿ ಬಗ್ಗೆ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು, ಹೆಚ್ಚು ಅನುಭವ ಇರ್ತಕ್ಕಂಥವ್ರು. ಅದರಿಂದ ಆ ವಿಚಾರವಾಗಿ, ನೀರಾವರಿ ವಿಚಾರವಾಗಿ ಅಥವಾ ರಸ್ತೆಗಳ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಿರ್ಬೋದು. ಈಗ ಒಬ್ಬ ಕೇಂದ್ರ ಮಂತ್ರಿನ ಒಬ್ಬ ರಾಜ್ಯ ಮಂತ್ರಿ ಭೇಟಿ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಭೇಟಿ ಮಾಡಿದ್ದಾರೆ. ಅವರೇ ಹೇಳಿದಾರಲ್ಲ 28ನೇ ತಾರೀಕು ನಾನೇನು ಉತ್ತರ ಕೊಡ್ತೀನಿ ನಿಮಗೆ ಬಂದು ಅಂತ ಹೇಳಿದ್ದಾರೆ. ಅವ್ರು ಮಾತಾಡಿದ ನಂತರ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಈಗಲೇ ಅದು ಪ್ರಿಮೇಚೂರು, ನಾವೇನಾರು ಹೇಳಿದ್ರೆ ಪ್ರಿಮೇಚೂರು ಆಗ್ತದೆ. ಈ ಸಂದರ್ಭದಲ್ಲಿ ಭೇಟಿಯಾಗಿ ಚರ್ಚೆ ಮಾಡುವಂಥ ಸಾಕಷ್ಟು ಚರ್ಚೆ ಆಗುತ್ತೆ. ರಾಜ್ಯ ಮಂತ್ರಿ ಕೇಂದ್ರ ಮಂತ್ರಿನ ಭೇಟಿ ಮಾಡೋದು ಯಾವ ಸಂದರ್ಭ ಆದ್ರೇನ್ರಿ? ಸಮಸ್ಯೆಗಳನ್ನ ತಗೊಂಡೋಗಿ ರಾಜ್ಯದ ಸಮಸ್ಯೆನ ಕೇಂದ್ರದಲ್ಲಿ ಬಗೆಹರಿಸ್ಕೊಡಪ್ಪ ಅಂತ ಕೇಳೋ ಸಮಸ್ಯೆ ಆಯ್ತದ? ಆ ಥರ ಏನಿಲ್ಲ. ನೋಡೋಣ, ಅವ್ರು ಹೇಳಿದ್ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ಅವ್ರು ಇನ್ನೂ ಹೇಳಲ್ಲ. ಅವ್ರು ಏನು ಹೇಳಿದ್ದಾರೆ, ನಾನು ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಭೇಟಿ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.
ಏನು ಅಭಿವೃದ್ಧಿಗೆ ಹೋಗಿದ್ದಾರೆ ಏನಾಗಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರಲ್ಲ ಆಮೇಲೆ ಮಾತಾಡೋಣ. ಬಿಜೆಪಿ ಅವರು ಬೇರೆ ತರ ಮುಖ್ಯಮಂತ್ರಿ ಆದ್ರೆ ಬೆಂಬಲ ಕೇಳಕ್ಕೆ ಹೋಗಿದ್ದಾರೆ ಅಂತ. ದೇವೇಗೌಡರು ಹೇಳಿದ್ದಾರೆ ಸರ್. ಏನಂತ ಮುಂದೆ ಮುಖ್ಯಮಂತ್ರಿ ಆದ್ರೆ ಜೆಡಿಎಸ್ ಬೆಂಬಲ ಏನು ಕೇಳಕ್ಕೆ 17-18 ಜನ ಮೆಂಬರ್ಗಳು MLAಗಳಿದ್ದಾರೆ ಅವ್ರು ಬೆಂಬಲ ಕೊಡಲಿಕ್ಕೆ ಕೋರಿದ್ದಾರೆ ಅಂತ. ಜಿ ಟಿ ದೇವೇಗೌಡರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡರು ಹೇಳಿರ್ತಕ್ಕಂಥದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ, ಕೇಳೋಣ. ಜಿ ಟಿ ದೇವೇಗೌಡರಿಗೆ ಫೋನ್ ಮಾಡಿ ಕೇಳ್ಬಿಟ್ಟು ಆಮೇಲೆ ರಿಯಾಕ್ಟ್ ಮಾಡ್ತೀನಿ. ಅವ್ರಿಗೇನು ಮಾಹಿತಿ ಇರ್ಬೋದೇನೋ, ಅದು ನನ್ನ ಹತ್ರ ಮಾಹಿತಿ ಇಲ್ಲ, ಆ ವಿಚಾರ ನನ್ನ ಹತ್ರ ಇಲ್ಲ. ಅಶೋಕ್ ಕೂಡ ಹೇಳ್ತಾರೆ ಸರ್, ಇದನ್ನ ಸಿಎಂ ಏನು ಭೇಟಿ ಮಾಡ್ತಾ ಇದ್ದಾರೆ, ಸಿಎಂ ಮಾಡ್ತಿರೋದು ಇದನ್ನ ಅಂತ. ಹೌದಾ? ಅಶೋಕ್ ಅವ್ರಿಗೆ ಯಾರೋ ಫೋನ್ ಮಾಡಿದ್ರಂತ ಕೇಂದ್ರದಲ್ಲಿ, ಇಲ್ಲ ಸತೀಶ್ ಜಾರಕಿಹೊಳಿ ಕೇಳಿ ಹೇಳ್ತಾವ್ರೆ. ವಿರೋಧ ಪಕ್ಷಗಳು ವಿರೋಧ ಮಾಡ್ತಾವ್ರೆ, ಟೀಕೆ ಮಾಡ್ತಾವ್ರೆ, ಅದನ್ನು ನಾವು ಸ್ವೀಕಾರ ಮಾಡೋಣ, ನಾವು ಬುದ್ಧಿ ಕಲ್ತ್ಕೊಳ್ಳೋಣ ಅಷ್ಟೇ ಮುಂದಿನ ದಿವಸಗಳಲ್ಲಿ. ಈಗ ಯತ್ನಾಳ್ ಅವ್ರಿಗೂ ಕೂಡ ಒಂದು ಉಚ್ಚಾಟನೆ ಮಾಡಿದ್ದಾರೆ ಸರ್. ನೋಡ್ರಿ, ಯಾರು ನೇರವಾದಿ ನಿಷ್ಠೂರವಾಗಿ ಮಾತಾಡ್ತಾರೆ ಅವ್ರು ಯಾರು ಕೂಡ ಯಾವುದೇ ಪಕ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಪಾಪ ಯತ್ನಾಳವ್ರಿಗೂ ಕೂಡ ಆಗಿದೆ. ಅವರೇನು ಉಚ್ಚಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ ಉಚ್ಚಾಟನೆ ಆಗ್ತಾ ಇದ್ದಾರೆ. ಬಿ ಜೆ ಪಿನಲ್ಲಿ ಸುಮ್ಮನೆ ಒಂದು ಎಚ್ಚರಿಕೆ ಕೊಟ್ಟವ್ರೆ. ಯತ್ನಾಳ್ ಇಲ್ಲದೆ ಇದ್ದರೆ ಯತ್ನಾಳ್ನ ಪರ್ಮನೆಂಟಾಗಿ ಪಾರ್ಟಿಯಿಂದ ವಜಾ ಮಾಡಲಿ ನೋಡೋಣ. ಮಾಡೋಕ್ಕಾಯ್ತದ? ಬಿ ಜೆ ಪಿಗೆ ಆ ಶಕ್ತಿ ಐತಾ? ಯತ್ನಾಳ್ ಅವ್ರನ್ನ ಬಿಟ್ಟರೆ ಬಹುಶಃ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಮುಂದೆ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಬಿ ಜೆ ಪಿ. ಸರ್, ಯತ್ನಾಳ್ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಕ್ಕೆ ಆಚೆ ಹಾಕಿದ್ದೀನಿ ಅಂತ. ನೀವು ಬಿಜೆಪಿಲಿ ಇದ್ರೆ ಆಗ ಅಂತ ಪರಿಸ್ಥಿತಿ ಇತ್ತ ಅಲ್ಲಿ? ನಾವು ಭಾಳ ಬೇಗ ಬಿಟ್ಬಿಟ್ಟ ಈ ರಾಜಕಾರಣ, ಕುಟುಂಬ ರಾಜಕಾರಣ ಬರೋಕ್ಕಿಂತ ಮುಂಚೆನೇ ಬಿಟ್ಬಿಟ್ಟ ನಾವು ಪಾರ್ಟಿನ. ಇನ್ನೊಂದು ಕುಟುಂಬ ರಾಜಕಾರಣಕ್ಕೆ ಬಂದು ಅದು ಬಿಟ್ಬಿಟ್ಟೆ ಇವಾಗ. ಸರ್ ಯತ್ನಾಳ್ ಕಾಂಗ್ರೆಸ್ ಆಹ್ವಾನ ಮಾಡಿದೆ. ಅಲ್ಲ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರೋದಾದ್ರೆ ಯಾರು ಬೇಕಾದರೂ ಬರ್ಬೋದು. ಅದಕ್ಕೆ ನಾವು ಆಹ್ವಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಸೂಕ್ತ ತೀರ್ಮಾನ ತಗೊಳ್ಳಿ. ನಿಮ್ಮ ವೈಯಕ್ತಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ನಾನು ಹೆಂಗೆ ಹೇಳೋಕ್ಕಾಯ್ತದೆ? ನಾನೇನು ರಾಜ್ಯದ ಅಧ್ಯಕ್ಷನ ಅಥವಾ ಏನು ಕಾರ್ಯದರ್ಶಿನ? ಏನು ನಾನು ಒಬ್ಬ ಶಾಸಕ. ಯತ್ನಾಳ್ ಅವ್ರು, ನಾನು ಒಬ್ಬ ಶಾಸಕ. ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು, ನನ್ನ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ಲ. ಅದು ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ಈಗ ಏನು ಸದನದಲ್ಲಿ ಚರ್ಚೆ ಆಯಿತು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಅನ್ನುವಂಥದ್ದು, ಹನಿ ಟ್ರ್ಯಾಪು, ಈ ಥರದ ಸಣ್ಣ ಪುಟ್ಟ ವಿಚಾರಗಳೇ ಜಾಸ್ತಿ ಚರ್ಚೆ ಆಗ್ತಿದೆ, ಅಭಿವೃದ್ಧಿ ಚರ್ಚೆ ಆಗ್ತಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ. ಇಲ್ಲ, ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗ್ತದೆ. ಆದರೆ ಜನಗಳು ನೆಗೆಟಿವ್ ಯಾವುದಿದೆ ಅದನ್ನು ರಿಸೀವ್ ಮಾಡ್ಕೊತಾರೆ, ಪಾಸಿಟಿವ್ನ ರಿಸೀವ್ ಮಾಡ್ಕೊಳ್ಳಲ್ಲ. ಅಭಿವೃದ್ಧಿನ ಯಾರು ರಿಸೀವ್ ಮಾಡ್ಕೊಳ್ಳಲ್ಲ. ಈ ಥರ ಚರ್ಚೆ ಆದಾಗ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಹಂಗೆ ಎದ್ದು ಕಾಣಿಸ್ತದೆ. ಅದು ಅಭಿವೃದ್ಧಿ ಬಗ್ಗೆನೂ ಚರ್ಚೆ ಆಗುತ್ತೆ. ಕಡೆಯಲ್ಲಿ ಒಂದು ದಿವಸ ಚರ್ಚೆ ಆಗಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ವಿಚಾರ. ಮೊದಲೆಲ್ಲ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಆಗಿರ್ತಕ್ಕಂಥದ್ದು. ಹನಿ ಟ್ರ್ಯಾಪು ಎಲ್ರಿಗೂ ಕಿವಿಗೆ ನೆಟ್ಗಾಗಂಗೆ ಮಾಡ್ತಲ್ಲ, ಅದು ಸ್ವಲ್ಪ ಜನಗಳಿಗೆ ಅದೇನೋ ನಡೀತದೆ ಅಂತ ಸ್ವಲ್ಪ ಕ್ಯೂರಿಯಾಸಿಟಿ. ಆ ಥರದ್ದೊಂದು ತಂಡ ಇದೆಯಾ ಸರ್, ಹನಿ ಟ್ರ್ಯಾಪ್ ಮಾಡುವಂಥ ತಂಡ ನಿಮ್ಮ ಪ್ರಕಾರ? ಅದನ್ನು ರಾಜಣ್ಣ ಅವ್ರನ್ನ ಕೇಳಬೇಕು ನೀವು. ನಾನು ಕೇಳಿದ್ರೆ ಪ್ರಕಾರವಾಗಿ ಇದೆಯಾ? ನನಗೆ ಗೊತ್ತಿಲ್ಲಪ್ಪ. ರಾಜಣ್ಣ ಅವ್ರನ್ನ ಕೇಳಬೇಕು. ರಾಜಣ್ಣ ಅವ್ರನ್ನ ಕೇಳಿದ್ರೆ ಗೊತ್ತಾಯ್ತು. ರಾಜಣ್ಣ ಅವ್ರು ಹೇಳಿದಾರಲ್ಲ 48 ಜನ ಆಯ್ತು ಏನೇನೋ ಹೇಳವ್ರೆ ಅವರು. ಅವ್ರನ್ನ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ ರಾಜಣ್ಣ ಅವರು. ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಕೂಡ ರೈತರು ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳುವಂಥ ಮೂಲಕ ನಾವು ಹೋರಾಟ ಮಾಡ್ತೀವಿ, ದೇವೇಗೌಡರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನ ಬೀದಿಗಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಮಾಜಿ ಶಾಸಕರು. ಇದು JDSನ ಪಾಪದ ಕೂಸಿದು, ಅದನ್ನು ನಾವು ಒತ್ಕೊಂಡಿದ್ದೀವಿ ಅಷ್ಟೇ. ಈಗ ಅವ್ರ ಕಾಲದಲ್ಲೇ ಅಕ್ವೈರ್ ಮಾಡಿರ್ತಕ್ಕಂಥದ್ದು, ಅವ್ರಿಗೆ ಅಧಿಕಾರ ಇತ್ತು. ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು, ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಎರಡನೇ ಸರಿ ಬಂದಿತ್ತು. ಎರಡನೇ ಸರಿ ಬಂದಾಗ ಆ ಭಾಗದ ಜನ ಹೋದಾಗ ಅದನ್ನು ಅವತ್ತೇ ಅವರು ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲ, ನಾನು ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವತ್ತು ಕೂಡ ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ನಮ್ಮ ಮಾಜಿ ಶಾಸಕರು ಕೂಡ ಅಶ್ವಥ್ ನಾರಾಯಣ ಅವ್ರ ಹತ್ರ ಚೆನ್ನಾಗಿದ್ದರು. 1,000 ಎಕರೆ ಅಕ್ವೈರ್ ಮಾಡಿದ್ರಲ್ಲ KIDBಗೆ, ಅವತ್ತೇ ಈ ಹೋರಾಟ ಮಾಡಿದರೆ ಬಹುಶಃ ಅವತ್ತು ಬೇರೆ ಒಂದು ತಿರುವು ಸಿಕ್ತಿತ್ತೇನೋ. ಅವತ್ತು ನಾವು ಬಂದು ಬೇಡ ಅಂತ ಹೇಳ್ದೋ, ಇಲ್ಲ ಇದು ಮಾಡೇ ತೀರ್ತೀವಿ ಅಂತ ಅವರು ಹೇಳಿದ್ರು. ಈಗ ವಿರೋಧವಾಗಿದ್ದಾರೆ, ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಮಾಡಬೇಕು, ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲಿ ಸಾಕಷ್ಟು ಅವಕಾಶ ಇತ್ತಲ್ಲ ಅದನ್ನು ಡ್ರಾಪ್ ಮಾಡಿಸ್ಲಿಕ್ಕೆ, ಅವಾಗ ಮಾಡಿಸ್ಬೋದಾಗಿತ್ತಲ್ಲ. ಇಚ್ಛಾಶಕ್ತಿ, ರೈತರ ಬಗ್ಗೆ ಅನುಕಂಪ ಇದ್ದಿದ್ರೆ, ರೈತರ ಬಗ್ಗೆ ಪ್ರೀತಿ ಇದ್ದಿದ್ರೆ ಅವತ್ತು ಮಾಡಿಸ್ಬೋದಾಗಿತ್ತಲ್ಲ. ಅವತ್ತು ನಾನು ಬಂದು ಪ್ರೆಸ್ ಮೀಟ್ ಮಾಡಿದಾಗ ನನ್ನ ಜೊತೆ ಕೈ ಜೋಡಿಸಿದ್ರೆ ಅವತ್ತೇ ಇದಕ್ಕೊಂದು ಮೋಕ್ಷ ಕಾಣಿಸ್ತಿದ್ದೋ. ಅವತ್ತು ಅವ್ರು ಕೈ ಜೋಡಿಸ್ಲಿಲ್ಲ. ಇವತ್ತು ಪಾಪ ಅವರು ವಿರೋಧ ಪಕ್ಷವಾಗಿದ್ದಾರೆ, ವಿರೋಧವಾಗಿ ಹೋರಾಟ ಮಾಡಬೇಕು, ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಶುಭ ಕೋರ್ತೀನಿ. ಅಲ್ಲ, ಯಾಕಂದ್ರೆ ಶಾಸಕರು ಕಮಿಷನ್ ತೆಗೆದುಕೊಳ್ಳಲಿಕ್ಕೆ ರೈತರ ಸಭೆ ಕಮಿಷನ್ ತೆಗೆದುಕೊಳ್ಳಲಿಕ್ಕೆ ಈ ತರ ಮಾಡ್ತಿದ್ದಾರೆ. ಯಾರು? ರಿಯಲ್ ಎಸ್ಟೇಟ್ ಸರ್ಕಾರನೇ ನೇರವಾಗಿ ರಿಯಲ್ ಎಸ್ಟೇಟ್. ನೀವೇ ಹೇಳ್ರಪ್ಪ. ನಾನು ರಿಯಲ್ ಎಸ್ಟೇಟ್ ಅವರ ನಮ್ಮ ಸ್ನೇಹಿತ ಹೇಳಿ ಹರೀಶ, ಯಾರು ಜೋರಾಗಿ ರಿಯಲ್ ಎಸ್ಟೇಟ್ ಮಾಡೋದು? ನಾನು ಅವರ ರಿಯಲ್ ಎಸ್ಟೇಟ್ ABCD ಗೊತ್ತಿಲ್ಲದವ್ರನ್ನೆಲ್ಲ ನೀವು ರಿಯಲ್ ಎಸ್ಟೇಟ್ ಕೇಳಿದ್ರೆ ನಾನೇನು ಮಾಡಲಿ? ರಿಯಲ್ ಎಸ್ಟೇಟ್ ಮಾಡೋರನ್ನ ನೀವು ಕೇಳಬೇಕು. ನಮ್ಗೆ ಅದು ABCDನೇ ಗೊತ್ತಿಲ್ಲ ನಮ್ಗೆ ರಿಯಲ್ ಎಸ್ಟೇಟು. ನಾವು ಅಲ್ಲೋ ಇಲ್ಲೋ ಏನೋ ಸಣ್ಣ ಪುಟ್ಟ ಏನೋ ಮಾಡ್ತಾಯಿದ್ದೀವಿ ಅಷ್ಟೇ. ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋರು ಯಾರು ಅಂತೇಳಿ ನೀವು ಬಿಡದಿ ಜನ ಕೇಳಿದ್ರೆ ಹೇಳ್ತಾರಪ್ಪ. ಅವ್ರನ್ನ ಕೇಳ್ಬೇಕು. ರಿಯಲ್ ಎಸ್ಟೇಟು, ಕಮಿಷನ್ನು, ಇದೆಲ್ಲ ಯಾರು ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ. ನಮ್ಗೆ ಅದ್ರ ಬಗ್ಗೆ ಮಾಹಿತಿ. ಅಂದರೆ ಸರ್ಕಾರನೇ ನೇರವಾಗಿ ರಿಯಲ್ ಎಸ್ಟೇಟ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ಯೋಜನೆ ಮುಖಾಂತರ. ಅವ್ರು ಅವಾಗ ಮಾಡಿದ್ದೇನಂಗಾರೆ, ಅವ್ರ ನಾಯಕರು ಕುಮಾರಸ್ವಾಮಿ ಅವ್ರು ಮಾಡಿದ್ದೇನಂಗಾರೆ ರಿಯಲ್ ಎಸ್ಟೇಟ್ ಹಂಗಾರೆ. ಅವ್ರು ಅವತ್ತು ರಿಯಲ್ ಎಸ್ಟೇಟ್ ಮಾಡಿದರೆ ನಾವು ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತೀವಿ. ಅವ್ರು ಆ ಮನೋಭಾವನೆ ಇಟ್ಕೊಂಡು, ರಿಯಲ್ ಎಸ್ಟೇಟ್ ಮನೋಭಾವನೆ ಇಟ್ಕೊಂಡು ಅವ್ರು ಅದನ್ನು ಅಕ್ವೈರ್ ಮಾಡಿಸಿದ್ರೆ ನಾವು ಅದನ್ನು ಮಾಡ್ತೀವಿ. ಇಲ್ಲ ಅವರು ಜನಕ್ಕೆ ಅನುಕೂಲ ಆಗಲಿ. ಇಲ್ಲಿ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ ಅವತ್ತು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒತ್ತಡ ಜಾಸ್ತಿ ಆಗ್ತಾಯಿದೆ.
ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಮಾಡಿರ್ತಕ್ಕಂಥದ್ದು. ಈ ಒತ್ತಡ ಕಡಿಮೆ ಆಗಬೇಕಲ್ಲಪ್ಪ, ಎಲ್ಲ ಬೆಂಗಳೂರಿಗೆ ಹೋದರೆ ಎಲ್ಲಾಗ್ತದೆ ಕೆಲಸ ಕಾರ್ಯಗಳು. ಅದರಿಂದ ಇವಾಗ ಮೆಟ್ರೋ ವಿಸ್ತರಣೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡು ಒತ್ತಡವನ್ನು ತಗ್ಗಿಸ್ಲಿಕ್ಕೆ ಬೆಂಗಳೂರು ಒತ್ತಡವನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವರವರ ಮನಸ್ಥಿತಿನ ಇಟ್ಕೊಂಡು ಮಾತಾಡ್ತಾರೆ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ.